ಈಗ ತಾನೇ ಜಾಕ್ ಡ್ಯಾನಿಯಲ್ಸ್ ಅನ್ನೋ ಒಂದು ಶಾರ್ಟ್ ಫಿಲಮ್ನ ನೋಡಿದೆ, ಸಖತ್ತಾಗಿದೆ. ಅದ್ರ ಬಗ್ಗೆ ಒಂದು ರಿವ್ಯೂನ ಮಾಡ್ತಾಯಿದ್ದೀನಿ. ಈ ಸಿನಿಮಾದ ಬೇಸಿಕ್ ಕತೆ ಏನಪ್ಪ ಅಂದರೆ, ಹುಡುಗರುಗಳು ತಮ್ಮ ಕಾಲೇಜ್ ಲೈಫ್ನಲ್ಲಿ ನಡೆದಂಥ ಒಂದು ಘಟನೆಯನ್ನು ನೆನಪಿಸ್ಕೊಳ್ಳೋಂಥದ್ದು. ಅಂದರೆ ತಾವು ಹಿಂದೆ ಕಾಲೇಜಲ್ಲಿರಬೇಕಾದ್ರೆ ಹಾಸ್ಟೆಲಲ್ಲಿ ಯಾವ ಥರ ಎಣ್ಣೆ ಹೊಡಿತಾ ಇದ್ವಿ, ಇವೆಲ್ಲ ಅಂದರೆ ಒಂಥರ ಕಾಲೇಜ್ ಹುಡುಗರುಗಳಿದ್ದ ಟೈಮಲ್ಲಿ ಯಾವ ಥರ ಇತ್ತು ಅನ್ನೋದ್ರ ಬಗ್ಗೆ ಒಂದು ನೆನಪು ಮಾಡ್ಕೋತಾ ಇರೋದು ಜಾಕ್ ಡ್ಯಾನಿಯಲ್ಸ್ ಅಂತ. ಇಲ್ಲಿ ಜಾಕ್ ಡ್ಯಾನಿಯಲ್ಸ್ ಅಂದರೆ ಎಣ್ಣೆ ಅಥವಾ ಏನು ವಿಸ್ಕಿಯ ಬ್ರ್ಯಾಂಡ್, ವಿಸ್ಕಿ ಅಥವಾ ಏನು ನೀವು ಹಾಟ್ ಡ್ರಿಂಕ್ಸ್ ಅಂತ ಏನು ಕರೀತೀರ ಅದರ ಬ್ರ್ಯಾಂಡ್ ಹೆಸರು ಇದು ಜಾಕ್ ಡ್ಯಾನಿಯಲ್ಸ್ ಅಂತ. ಈ ಸಿನಿಮಾದಲ್ಲಿ ನಮ್ಮ ಫೇವ್ರೆಟ್ ಪ್ರತೀಕ್ ಶೆಟ್ಟಿ ಅವರಿದ್ದಾರೆ, ಚೇತನ್ ದುರ್ಗಾ ಅವರು, ಸುನಿಲ್ ಚುಲಾಕಿ ಅನ್ನೋರು ಇದರ ಡೈರೆಕ್ಟರ್ ಮತ್ತು ಸ್ಕ್ರೀನ್ ಪ್ಲೇ, ಅದರ ರೈಟರ್ ಮತ್ತು ಡೈರೆಕ್ಟರ್ ಈ ಎರಡೂ ಅವರೇ, ಸುನಿಲ್ ಚುಲಾಕಿ ಅನ್ನೋರು. ಸ್ಕ್ರೀನ್ ಪ್ಲೇ ಬಂದು ಪೂರ್ವಿಕ್ ಗೌಡ ಅವ್ರದ್ದು, ಮೋಹಿತ್ ಗೌಡ, ತನ್ಮಯ್ ತರುಣ್, ರೋಹಿತ್ ಸೋವರ್, ಶಶಾಂಕ್ ಶರತ್, ಶಕ್ತಿರಾಜ್ ಮತ್ತು ಮ್ಯೂಸಿಕ್ ಬಂದು ಚೇತನ್ ಅನ್ನೋರು. ಇದರ ತಮ್ನೈಲ್ ಡಿಸೈನ್ ಚೇತನ್ ಅನ್ನೋರ್ದು. ಸೊ ಈ ಥರ ಹಲವಾರು ಜನರ ಶ್ರಮ ಇದೆ ಇದರಲ್ಲಿ, ಅದು ತುಂಬ ಚೆನ್ನಾಗಿ ಬಂದಿದೆ. ಈ ಒಂದು ಶಾರ್ಟ್ ಫಿಲಮ್ನ ಕತೆ ಬಂದು 3 ಇಡಿಯಟ್ಸ್ ಅಥವಾ ಹಿಂದಿಯ 3 ಇಡಿಯಟ್ಸ್ ಅಥವಾ ಕನ್ನಡದ ಏನು ಕಿರಿಕ್ ಪಾರ್ಟಿ, ಈ ಸಿನಿಮಾಗಳಿಂದ ಸ್ವಲ್ಪ ಇನ್ಸ್ಪೈರ್ ಅಥವಾ ಕಾಪಿ ಏನಾದರೂ ಅಂದ್ಕೊಳ್ಳಿ, ಸ್ವಲ್ಪ ಅದನ್ನು ನೋಡಿ ಇನ್ಸ್ಪೈರ್ ಆಗಿರೋ ಥರ ಒಂದು ಸಲ ಅನಿಸುತ್ತೆ. ಈ ಸಿನಿಮಾದಲ್ಲಿ ಶಾರ್ಟ್ ಫಿಲಮ್ಸ್ಗಳ ಅದ್ಭುತವಾದಂತಹ ನಟರುಗಳು ಅಥವಾ ಶಾರ್ಟ್ ಫಿಲಮ್ಸ್ನ ಇದರಲ್ಲಿ ಬೆಸ್ಟ್ ನಟರುಗಳಿದ್ದಾರೆ. ಚೇತನ್ ದುರ್ಗಾ ಅವರು, ಪ್ರತೀಕ್ ಶೆಟ್ಟಿ ಅವರು, ಈ ಥರದ ಬೆಸ್ಟ್ ನಟರುಗಳಿದ್ದಾರೆ. ಆದರೆ ನಾನು ಈ ತುಂಬ ನೋಡಿಲ್ದಲ್ಲೇ ಇರೋ ಒಂದು ಫೇಸ್, ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿರೋ ಫೇಸ್ ಅಂದರೆ ಅದೇ ಲೆಕ್ಚರರ್ ಪಾರ್ಟ್. ಒಂಥರ ಸ್ಪ್ಲಿಟ್ ಪರ್ಸನಲ್ ಏನು ಹೇಳ್ತಾಳ್ರೆ, ಈ ಆಪ್ತಮಿತ್ರ ಫಿಲಮಲ್ಲಿ ಸ್ಪ್ಲಿಟ್ ಪರ್ಸನಾಲಿಟಿ ಇರುತ್ತಲ್ಲ, ಆ ಟೈಪ್ ಆ್ಯಕ್ಟಿಂಗ್ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ನಿಜ ಹೇಳಬೇಕು ಅಂದರೆ ಕಥೆಯನ್ನು ತುಂಬ ಸಖತ್ತಾಗಿದೆ, ಆ ಥರ ಇಲ್ಲ. ಕತೆ ಅನ್ನೋದು ಆ್ಯಾವ್ರೇಜ್ ಆಗಿದೆ, ಬಟ್ ಇದರ ಆ್ಯಕ್ಟಿಂಗ್ ಎಲ್ಲದ ಏನಿದೆ ಅವುಗಳಿಂದ ಇದು ಅಪ್ಲಿಫ್ಟ್ ಆಗಿದೆ ಫಿಲಮ್. ಮತ್ತು ಆ ಕನ್ನಡಕ ಹಾಕೊಳ್ಳೋ ಹುಡುಗ, ಸಣ್ಣಿಗೆ ಒಬ್ಬ ಹುಡುಗ ಇರ್ತಾನಲ್ಲ ಕನ್ನಡಕ ಹಾಕೊಂಡು ಓಡಾಡೋ ಹುಡುಗ, ಸೊ ಆ ಹುಡುಗನ ಆ್ಯಕ್ಟಿಂಗ್ ಅದು ನನಗೆ ಸಖತ್ ಇಷ್ಟ ಆಯಿತು. ಮತ್ತು ಉತ್ತರ ಕರ್ನಾಟಕದ ಹುಡುಗ, ಅಂದರೆ ಉತ್ತರ ಕರ್ನಾಟಕ ಸ್ಟೈಲಲ್ಲಿ ಮಾತಾಡ್ತಾ ಇದ್ದಿದ್ದ ಹುಡುಗ, ಅವನು ಲಾಸ್ಟಿಗೆ ಏನು ಆ ಲೆಕ್ಚರರಿಗೆ ಒಂದು ಪಂಚ್ ಡೈಲಾಗ್ ಹೊಡೆದೋಗ್ತಾನಲ್ಲ, ಅಂದರೆ ಲಾಸ್ಟ್ ಕ್ಲೈಮ್ಯಾಕ್ಸಲ್ಲಿ, ಅದು ಸಖತ್ ಕಾನ್ಫಿಡೆಂಟ್ ಆಗಿತ್ತು. ಅದರ ಆ್ಯಕ್ಟಿಂಗ್ ನನಗೆ ಸಖತ್ ಇಷ್ಟ ಆಯಿತು. ಮತ್ತು ಲೆಕ್ಚರರ್ ಪಾರ್ಟ್ ಮಾಡಿದವರು ಅವರು ಸ್ಟಾರ್ಟಿಂಗಲ್ಲಂತೂ ಸ್ಕ್ರೀನ್ ತಿಂದಾಕ್ಬಿಟ್ರು. ಅಂದರೆ ಅವ್ರನ್ನ ಅರ್ಥನೇ ಮಾಡ್ಕೊಳಕ್ಕಾಗಲಿಲ್ಲ ಒಬ್ಬ ಪ್ರೇಕ್ಷಕಾಗಿಲ್ಲ ನನಗೆ. ಅಂದರೆ ಅಷ್ಟು ಅನ್ಪ್ರೆಡಿಕ್ಟಬಲ್ ಆಗಿದ್ದರು. ಅವರ ಎಕ್ಸ್ಪ್ರೆಷನ್ಸು ಅಷ್ಟೇ, ಒಂದು ಸಲ ಹೈಗೆ ಹೋಗ್ತಾರೆ, ಇನ್ನೊಂದು ಸಲ ಒಂಥರ ಕೂಲಾಗಿ ನಗಾಡ್ಕೊಂಡಿರ್ತಾರೆ. ಸೊ ಈ ಒಂದು ಆ್ಯಕ್ಟಿಂಗ್ ವೇರಿಯೇಷನ್ಸ್ ನಂಗೆ ಸಖತ್ ಇಷ್ಟ ಆಯಿತು. ಆದರೆ ಈ ಒಂದು ಶಾರ್ಟ್ ಫಿಲಮಲ್ಲಿ ನನಗನ್ಸಿದಂತಹ ಡ್ರಾಬ್ಯಾಕ್ಸ್ ಅಥವಾ ಏನು ನೆಗೆಟಿವ್ಸ್ ಅನ್ನೋದಾದರೆ ಕೆಲವನ್ನ ಹೇಳ್ತೀನಿ. ಈ ಸಿನಿಮಾದಲ್ಲಿ ನನ್ನ ಪ್ರಕಾರ ಮೆಮೊರಿನಲ್ಲಿ ಡೆಂಟ್ ಕ್ರಿಯೇಟ್ ಮಾಡೋಂತಹ, ಮೆಮೊರಿನಲ್ಲಿ ಪರ್ಮನೆಂಟಾಗಿ ಉಳಿಯುವಂತಹ, ಅಥವಾ ಈ ಒಂದು ಡೈಲಾಗ್ನ ನಾನು ಕ್ಯಾಚಪ್ ಮಾಡಿ ನೆಕ್ಸ್ಟ್ ನನ್ನ ಇದರಲ್ಲಿ ಯೂಸ್ ಮಾಡೋಂತಹ ಆ ಥರದ ಒಂದು ಸ್ಟ್ರಾಂಗ್ ಆಗಿರೋ ಪಂಚ್ ಅಂತಲೇ ಅಲ್ಲ, ಬಟ್ ತುಂಬ ನೆನಪಲ್ಲಿ ಉಳ್ಕೊಳ್ಳೋಂತಹ ಡೈಲಾಗ್ಸ್ ಯಾವುದೂ ಇಲ್ಲ. ಉದಾಹರಣೆಗೆ ಹೇಳೋದಾದರೆ, ನೀವು ಇದು ಯಾವ ರೀತಿಯಲ್ಲಿದೆ ಅಂದರೆ ಸ್ವಲ್ಪ ಮಟ್ಟಿಗೆ 3 ಇಡಿಯಟ್ಸ್ ಅಥವಾ ಕಿರಿಕ್ ಪಾರ್ಟಿ ಟೈಪ್ ಇದೆ. ಸೊ ಕಿರಿಕ್ ಪಾರ್ಟಿ ಫಿಲಮಲ್ಲಿ ಯಾರು ಆ ಶೆಟ್ಟಿ ಅವರು ಆ ಲೆಕ್ಚರರ್ ಮನೆ ಒಳಗೆ ನುಗ್ಗಿದಾಗ ಅವ್ರು ಕೇಳ್ತಾರೆ, ಯಾರದು ಅಂತ ಕೇಳಿದ್ರೆ ನಾನು ಬೇಕು ಅಂತಾರಲ್ಲ, ಅದೊಂಥರ ಸಖತ್ ಆ ಟೈಮಲ್ಲಿ ಟ್ರೆಂಡಿಂಗ್ ಆಗೋಗಿತ್ತು. ಅಂದರೆ ಆ ಥರದ ಒಂದು ಡೈಲಾಗ್, ಸೊ ನಾನು ಬೇಕು ಅನ್ನೋದು. ಸೊ ಆ ಟೈಪ್ ಡೈಲಾಗ್ಸ್ಗಳು ಈ ಸಿನಿಮಾದಲ್ಲಿ ಇಲ್ಲ. ಹಾಗಾಗಿ ಒಂಥರ ಏನು ಏಕತಾನತೆ ಮೂಡುತ್ತೆ ಈ ಸಿನಿಮಾದನ್ನು ನೋಡಬೇಕಾದ್ರೆ. ಮತ್ತು ಅದ್ಭುತವಾದಂಥ ಆ್ಯಕ್ಟರ್ಸ್ಗಳಿದ್ದಾಗ ನಾವು ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ತೀವಿ. ಚೇತನ್ ದುರ್ಗಾ ಅವರು ಮತ್ತು ಪ್ರತೀಕ್ ಶೆಟ್ಟಿ ಥರದವರು. ಸೊ ಇವರೆಲ್ಲ ಇದ್ದಾಗ ನಮ್ಮ ಎಕ್ಸ್ಪೆಕ್ಟೇಷನ್ ತುಂಬ ಇರುತ್ತೆ, ತುಂಬ ಇರುತ್ತೆ. ಬಟ್ ಅಷ್ಟರ ಮಟ್ಟಿಗೆ ಡೆಲಿವರ್ ಆಗಲಿಲ್ಲ ಅಂತ ನನಗೆ ಫೀಲ್ ಆಯಿತು. ಮತ್ತು ಜಾಕ್ ಡ್ಯಾನಿಯಲ್ಸ್ ಅನ್ನೋದು ಒಂದು ಎಣ್ಣೆ ಬ್ರ್ಯಾಂಡ್ ಅನ್ನೋದನ್ನು ಬಿಟ್ಟರೆ ಈ ಟೈಟಲ್ನ ತುಂಬ ಮಟ್ಟಿಗೆ ಜಸ್ಟಿಫೈ ಮಾಡ್ಕೊಳಕ್ಕಾಗಲಿಲ್ಲ. ಯಾಕಂದರೆ ನಾನು ಅಂದ್ಕೊಂಡಿದ್ದು, ನನ್ನ ಪರ್ಸ್ನಲ್ ಎಕ್ಸ್ಪೆಕ್ಟೇಷನ್ ಇದ್ದಿದ್ದು ಜಾಕ್ ಡ್ಯಾನಿಯಲ್ಸ್ ಅಂತ ಇದೆ. ಸೊ ಇದರಲ್ಲಿ ಪ್ರತೀಕ್ ಶೆಟ್ಟಿ ಇದ್ದಾರೆ, ಚೇತನ್ ದುರ್ಗಾ ಅವರೆಲ್ಲ ಇದ್ದಾರೆ. ಅಂದರೆ ಇದು ಒಂಥರ ಜಾಕ್ ಡ್ಯಾನಿಯಲ್ಸ್, ಜೇಮ್ಸ್ ಬಾಂಡ್ ಈ ಟೈಪಿಂದ ಏನೋ ಒಂದು ತುಂಬ ದೊಡ್ಡದಾಗಿ ಏನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೆ ನಾನು. ಬಟ್ ಇದು ಜಸ್ಟ್ ಒಂದು ಎಣ್ಣೆ ಬ್ರ್ಯಾಂಡ ಅಷ್ಟೇನಾ ಅಂತ ಒಂದು ಫೀಲ್ ಆಯಿತು ನನಗೆ. ಇದು ಯಾವ ಥರ ಫೀಲ್ ಆಯಿತು ಅಂದರೆ, ಬೇಸಿಕಲಿ ಪ್ರತೀಕ್ ಶೆಟ್ಟಿ ಅವರು ಅದ್ಭುತವಾದಂತಹ ಕಲಾವಿದರು, ಆಮೇಲೆ ಚೇತನ್ ದುರ್ಗಾ ಅವರು ಅದ್ಭುತವಾದಂಥ ಕಲಾವಿದರು, ಆಮೇಲೆ ಅದೇ ಆ ಲೆಕ್ಚರರ್ ಪಾರ್ಟ್ ಮಾಡಿದಾರಲ್ಲ ಅವರು ಕೂಡ ಅದ್ಭುತವಾದಂಥ ಕಲಾವಿದರು, ಆಯಿತಾ. ಸೊ ಅವರು ಬೆಸ್ಟ್ ಆಫ್ ದ ಬೆಸ್ಟ್ ಕಲಾವಿದರುಗಳು. ಒಂಥರ ನಾರ್ಮಲ್ ಕತೆ, ಒಂಥರ ರೊಟೀನ್ ಕತೆ ಫೇನಲ್ಲಿ ಆ್ಯಕ್ಟ್ ಮಾಡ್ತಾಯಿದ್ದಾರೆ ಅಂತ ಫೀಲ್ ಆಯಿತು. ಸೊ ಈ ಥರದ ಸಿನಿಮಾಗಳನ್ನ ನಾವು ತುಂಬ ನೋಡಿದ್ದೀವಿ. ಅಂದರೆ ಕಾಲೇಜಿನ ಹಿಂದಿನ ಘಟನೆ ನೆನೆಸ್ಕೊಂಡು ಏನು ಹಿಂದುಗಡೆ ಈ ಕಾಲೇಜಲ್ಲಿದ್ದಾಗ ನಾವು ಎಣ್ಣೆ ಹೊಡಿತಾ ಇದ್ವಿ. ಇದೊಂದು ಕತೆ ಏನಿದೆ, ಇದು ತುಂಬ ಅಂದರೆ ತುಂಬಾ ರಿಪಿಟೇಟಿವ್ ಆಗಿದೆ. ತುಂಬ ಸಲ ಈ ಟೈಪ್ ಕತೆಗಳನ್ನ ನಾವು ನೋಡ್ಬಿಟ್ಟಿದ್ದೀವಿ.
ಯಾವ ಥರ ಫೀಲ್ ಆಯಿತು ಅಂದರೆ ಬೇಸಿಕಲಿ ಇವಾಗ ಪ್ರತೀಕ್ ಶೆಟ್ಟಿ ಆಗಲಿ ಚೇತನ್ ದುರ್ಗ ಅವರಾಗಲಿ ಇವರೆಲ್ಲರೂ ಕೂಡ ಒಂಥರ ಲೂಯಿಸ್ ಹ್ಯಾಮಿಲ್ಟನ್, ಆಮೇಲೆ ಫಾರ್ಮುಲಾ 1 ರೇಸರ್ಸ್ಗಳಿದಾರಲ್ಲ, ಯಾವುದು ನರೇನ್ ಕಾರ್ತಿಕೇಯನ್ ಅಂತ ಒಬ್ಬರು ಇದ್ದಾರೆ ಇಂಡಿಯಾದವರು. ಈ ಥರ ಲೂಯಿಸ್ ಹ್ಯಾಮಿಲ್ಟನ್, ನರೇನ್ ಕಾರ್ತಿಕೇಯನ್ ಈ ಥರದ ಒಂಥರ ಫಾರ್ಮುಲಾ 1 ಡ್ರೈವರ್ಸ್ಗಳು, ಅಂದರೆ ಡ್ರೈವರ್ಸ್ಗಳಲ್ಲಿ ಬೆಸ್ಟ್ ಆಫ್ ದ ಬೆಸ್ಟ್ ಡ್ರೈವರ್ಸ್ಗಳು. ಯಾವುದೋ ಮಾರುತಿ 800 1996 ಮಾಡಲು. ಅಂದರೆ ಈ ಮಾರುತಿ 800ನ ಲೂಯಿಸ್ ಹ್ಯಾಮಿಲ್ಟನ್ ಈ ಥರದ ಫಾರ್ಮುಲಾ 1 ರೇಸರ್ಸ್ಗಳು ಓಡಿಸೋ ಥರದ ಫೀಲ್ ಆಯಿತು. ಅಂದರೆ ಇಷ್ಟು ದೊಡ್ಡ ಆ್ಯಕ್ಟರ್ಸ್ಗಳಿರ್ಬೇಕಾದ್ರೆ ಕತೆ ಕೂಡ ಅದಕ್ಕೆ ತಕ್ಕಂಗೆ ಸ್ಟ್ರಾಂಗ್ ಆಗಿರಬೇಕಾಗಿತ್ತು ಅಂತ ಒಂದು ಫೀಲ್ ಆಯಿತು. ತುಂಬ ರಿಪಿಟೇಟಿವ್ ಕತೆ ಅಂತ ಫೀಲ್ ಆಯಿತು ನನಗೆ. ಅವರು ಲೆಕ್ಚರರ್ ತಮ್ಮ ಮನೆಗೆ ಬರ್ತಾರೆ, ಬಟ್ ಅವ್ರ ಮನೆಯನ್ನು ಕದಿಬೇಕು ಅಂತೇಳಿ ಈ ಹುಡುಗರುಗಳು ಒಳಗೆ ಹೋಗಿರ್ತಾರಲ್ಲ. ಸೊ ಆ ಪಾರ್ಟಲ್ಲಿ ಇನ್ನೂ ಅವರು ಲೆಕ್ಚರ್ ಬಂದ ಮೇಲೆ, ಓಕೆ ಲೆಕ್ಚರ್ ಬರೋಕ್ಕಿಂತ ಮುಂಚೆ ಕಾಮಿಡಿ ಇದೆ, ಬಟ್ ಲೆಕ್ಚರರ್ ಬಂದ ಮೇಲೆ ತುಂಬ ಈಸಿಯಾಗಿ ಸಿಗಾಕೊಂಡ್ರು ಅನ್ನೋ ರೀತಿಯಾಗಿ ಫೀಲಿಂಗ್ ಬಂತು. ಇನ್ನೊಂದು ಸ್ವಲ್ಪ ಆಟ ಆಡಿಸ್ಬೋದಾಗಿತ್ತು, ಅಥವಾ ಇನ್ನೊಂದು ಸ್ವಲ್ಪ ಮುಂದೆ ಏನಾಗುತ್ತೆ ಅಂತ ಒಂದು ಸ್ವಲ್ಪ ಕ್ಯೂರಿಯಾಸಿಟಿ ಮತ್ತು ಜನರಿಗಿನ್ನ ಇನ್ನೂ ಹೆಚ್ಚಿನದಾಗಿ ಅದು ಕ್ಯೂರಿಯಾಸಿಟಿಗೆ ತರ್ಬೋದಾಗಿತ್ತು. ಅಂದರೆ ಲೆಕ್ಚರರ್ ಇಲ್ಲಿರಬೇಕಾದ್ರೆ ಅವರು ಲವ್ಸ್ಕೊಂಡಿರ್ತಾರೆ, ಸೊ ಇದ್ರ ಮಧ್ಯದಲ್ಲಿ ಏನಾಗುತ್ತೆ, ಸೊ ಇದನ್ನು ಇನ್ನೂ ಸ್ವಲ್ಪ ತರ್ಬೋದಾಗಿತ್ತು ಅಂತ ಒಂದು ಫೀಲ್ ಆಯಿತು. ತುಂಬ ಸಡನ್ನಾಗಿ ಈಸಿಯಾಗಿ ಸಿಕ್ಕಾಕೊಂಡ್ಬಿಡ್ತಾರೆ ಮತ್ತು ಕ್ಲೈಮ್ಯಾಕ್ಸ್ಗೆ ಹೋಗ್ಬಿಡುತ್ತೆ. ಈ ಥರ